ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಲಕ್ಷ್ಮೀ ನಿವಾಸ ಇವತ್ತಿನ ಸಂಚಿಕೆ ಕೂಡ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ನಿಮಗೂ ಕೂಡ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ಮನೇಲಿ ಎಲ್ಲರೂ ಇರ್ತಾರೆ. ಲಕ್ಷ್ಮೀನೂ ಇರ್ತಾರೆ, ಶ್ರೀನಿವಾಸ, ಹರೀಶ, ಸಿಂಚನ, ಹಾಗೆ ವೀಣಾ ಗಂಡ, ವೀಣನ್ ಮಾವ ಅಂದರೆ ಶ್ರೀನಿವಾಸ್ ಅವರು ಎಲ್ಲರೂ ಕೂಡ ಮನೇಲಿ ಇರ್ತಾರೆ. ಹರೀಶನಿಗೆ ಸಿಕ್ಕಾಪಟ್ಟೆ ಬಾಯ್ ಮಾಡ್ತಿದ್ದಾಳೆ ಸಿಂಚನ. ಇವ್ರಿಗೆ ಅದು ಏನೂ ಗೊತ್ತೇ ಆಗ್ತಾಯಿಲ್ಲ. ಸಿಂಚನನ ಮಾತು ಕೂಡ ಒಬ್ರಿಗೂ ಅರ್ಥನೇ ಆಗ್ತಾಯಿಲ್ಲ. ಸಿಂಚನ ತುಂಬಾ ನೋವು ಪಡ್ತಾ ಇದ್ದಾಳೆ ಅಂತ ಹೇಳ್ಬೋದು. ಯಾಕಂದರೆ ಅವಳಿಗೆ ಬಂಗಾರ ಇಲ್ಲ, ಆ ವಿಷಯ ಮನೆಯವ್ರಿಗೆ ಯಾರಿಗೂ ಗೊತ್ತಿಲ್ಲ. ಹಾಗೆ ಅವಳು ಕಿರ್ಸ್ತಿರ್ತಾಳೆ. ನಾನು ಯಾವಾಗಲೂ ಹೇಳಿದ್ದೆ ಹರ್ಷನ್ಗೆ, ಮನೆ ಬೇರೆ ಮಾಡೋಣ, ಈ ಮನೆಯಿಂದ ಹೊರಟೋಗೋಣ ಅಂತ. ಆದರೆ ಈ ಹರ್ಷ ಒಂಚೂರು ನನ್ನ ಮಾತು ಕೇಳೇ ಇಲ್ಲ ಅಂತ ಜೋರಾಗಿ ಕೂಗಾಡ್ತಿರ್ತಾಳೆ. ಆಗ ಯಾಕೆ ಈ ಥರ ಮಾತಾಡ್ತಿದ್ದಾಳೆ ಅಂತ ಮನೆಯವರೆಲ್ಲರೂ ಕೂಡ ಗಾಬರಿ ಆಗ್ತಾರೆ. ಆಗ ಶ್ರೀನಿವಾಸ್ ಅವ್ರು ಅಂತಾರೆ, ಯಾಕಮ್ಮ ಸಿಂಚನ, ಏನಾಯ್ತು ಅಂಥದ್ದು? ಮನೆ ಬೇರೆ ಮಾಡೋಕ್ಕೆ, ಮನೆ ಮೂರಕ್ಕೆ ಯಾಕಮ್ಮ ಮಾತಾಡ್ತಿದ್ಯಾ? ಮನೆ ಬೇರೆ ಮಾಡೋ ಅಂಥದ್ದು ಏನಾಗಿದೆ? ಯಾಕೆ ಈ ಥರ ಮಾತಾಡ್ತಿದ್ಯಮ್ಮ ಅಂತ ಹೇಳ್ತಾರೆ. ಮತ್ತು ಇನ್ನೇನಾಗಬೇಕು, ಇಲ್ಲಿದಾರಲ್ಲ ಇವ್ರು ಗತಿಗೆಟ್ಟವರು, ಈ ವೀಣಾ ಇವಳಿದಾಳಲ್ಲ, ನನ್ನ ಬಂಗಾರನೆಲ್ಲ ತೊಗೊಂಡು ಹೋಗಿ ಮಾರ್ಕೊಂಡು ತಿಂದಿದ್ದಾಳೆ ಅನಿಸುತ್ತೆ. ಅದಷ್ಟೇ ಅಲ್ಲ, ಅದನ್ನು ಬದಲು ಮಾಡಿಟ್ಟಿದ್ದಾಳೆ ಅಂತ ಹೇಳ್ತಾರೆ. ಆಗ ಅದು ಗೊತ್ತಾದಂಥ ವೀಣಾ ಒಂದು ಕ್ಷಣ ಶಾಕ್ ಆಗ್ತಾಳೆ. ಆ ವೀಣಾ ಇದಕ್ಕೂ ಮೊದಲು ಒಂದು ಮಾತು ಹೇಳ್ತಾಳೆ. ವೀಣಾ, ಸಿಂಚನ ಯಾಕೆ ಈ ಥರ ಕೂಗಾಡ್ತಿದ್ದೆ? ಇದು ಮರ್ಯಾದಸ್ತ್ರ ಮನೆ, ನೀನು ಈ ಥರ ಎಲ್ಲ ಬಾಯ್ ಮಾಡ್ತಿದ್ದಿ ಯಾಕ? ಈ ಥರ ಮಾಡೋದಲ್ಲ ಅಂತ ಹೇಳ್ತಾರೆ. ಹೌದಾ, ಇದು ಮರ್ಯಾದಸ್ತ್ರ ಮನೆನಾ? ಮರ್ಯಾದಸ್ತ್ರಲ್ಲಿ ಮನೇಲಿದ್ದು ಕಳ್ತನ ಮಾಡೋಕ್ಕೆ ನಾಚಿಕೆ ಬರಲ್ವಾ ನಿನಗೆ? ನನ್ನ ಒಡೆಯೋಗಳನ್ನ ಕದ್ಬಿಟ್ಟು ಡೂಪ್ಲಿಕೇಟ್ ಮಾಡಿಸಿಟ್ಟಿದ್ಯಲ್ವಾ ಅಂತ ಸಿಂಚನ ರ್ಯಾಶಾಗಿ ಕೂಗಾಡ್ತಾಳೆ. ಪಾಪ ವೀಣಾಗೆ ಮೊದಲೇ ವೀಣಾ ಅಮಾಯಕಳು, ಅತ್ತೆ ಮಾವ ನೊಂದ್ಕೋತಾರಂತ ಎಲ್ಲ ಕಷ್ಟಗಳನ್ನ ನೊಂದ್ಕೊಂಡು ಗಂಡ ಮನೆ ಬೇರೆ ಮಾಡಿದ್ರು ಕೂಡ, ಅದನ್ನು ಕಟ್ತಿದ್ರು ಕೂಡ ಮನೇಲಿ ಹೇಳ್ರಿ ಅಂತ ಎಷ್ಟೇ ಹೇಳ್ತಿರ್ತಾಳೆ. ಆದರೆ ವೀಣಾನ ಗಂಡನೂ ಕೂಡ ಸಂತೋಷ ಕೇಳ್ತಿರಲ್ಲ, ತಂದೆ ಹಠ ಸಾಧಿಸ್ತಿರ್ತಾನೆ. ಈ ಕಡೆ ವೀಣಾಗೆ ಕಳ್ಳಿ ಅನ್ನೋ ಆರೋಪನ ಕೊಟ್ಟಿರುವಂಥ ಸಿಂಚನಾಗೆ ಏನು ಅನ್ಬೇಕು ಗೊತ್ತಿಲ್ಲ. ಯಾಕಂದರೆ ಪಾಪ ವೀಣಾನ ಗುಣ ಗೊತ್ತಿದ್ದು ವೀಣಾಗೆ ಕಳ್ಳಿ ಆರೋಪ ಕೊಟ್ಟಿದ್ದಾಳೆ. ಇದನ್ನ ಹರೀಶ ಮಾಡಿರುವಂಥ ಖತರ್ನಾಕ್ ಕೆಲಸ ಅಂತ ಹೇಳ್ಬೋದು. ಯಾಕಂದರೆ ಅವಾಗ ಅವನು ಒಂದು ಫರ್ನಿಚರ್ ಓಪನಿಂಗ್ ಮಾಡಿರ್ತಾನೆ. ಅದೊಂದು ಕೆಲಸದಲ್ಲಿ ಎಲ್ಲ ಸಿಕ್ಕಾಬಟ್ಟ ಒಬ್ಬ ಯಾಮಾರಿದ್ದಕ್ಕೆ ಅವನ್ನೆಲ್ಲ ಸಾಲ ಮಾಡ್ಕೊಂಡಿರ್ತಾನೆ. ಆಗ ಸಿಂಚನನ ಒಡವೆನೂ ಕೂಡ ತೊಗೊಂಡೋಗಿ ಮಾರಿಬಿಟ್ಟು ಆ ಸಾಲನ ತೀರಿಸಿರ್ತಾನೆ. ಆದರೆ ಸಿಂಚನಾಗೆ ಅದೇ ಥರ ಒಡವೆನ ಮಾಡಿಸಿಟ್ಟಿರ್ತಾನೆ. ಅದು ಗೊತ್ತಿಲ್ಲದವರು ಅಂತ ಸಿಂಚನ ಈಗ ವೀಣಾನ ಮೇಲೆ ಹಾಕ್ತಿದ್ದಾಳೆ ಎಲ್ಲ ಆರೋಪನ. ಈಗ ಹರೀಶ್ ಒಪ್ಕೋತಾನೆ, ಇದೆಲ್ಲಕ್ಕೂ ನಾನೇ ಕಾರಣ, ಇದೆಲ್ಲ ನಾನೇ ಮಾಡಿರೋದು, ಅದಕ್ಕೇನು ತಪ್ಪಿಲ್ಲ ಅಂತ ವೀಣಾನ ಮೇಲೆ ಹೊರಿಸಿರುವಂಥ ಕಳ್ತನ ಆರೋಪನ ಹರೀಶ್ ಒಪ್ಕೊಂಡು ಏನಾದರೂ ಕ್ಲಿಯರ್ ಮಾಡ್ತಾರೆ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಇವತ್ತಿನ ಸಂಚಿಕೆ ಎಪಿಸೋಡ್ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.